ಚಿತ್ರಣ ಸಿಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ ಕಾಂಗ್ರೆಸ್ ಇಲ್ಲಿ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜೆಡಿಎಸ್ ಈಗಾಗಲೇ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಅದರಲ್ಲಿ ಒಂದರಲ್ಲಿ ಈಗಾಗಲೇ ಗೆಲುವನ್ನ ಪಡೆದುಕೊಂಡಾಗಿದೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಗೆಲುವು ಸಿಗೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಸೇರಿಸಿದರೆ ಮೈತ್ರಿಯ ನೇತೃತ್ವದಲ್ಲಿ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದಂತಾಗಿದೆ. ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರವೇ 20ರಿಂದ 25 ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟಕ್ಕೆ ಬರಬಹುದು ಅಂತ ಹೇಳಲಾಗಿತ್ತು. ಅದೇ ರೀತಿಯಾದಂತ ಲೆಕ್ಕಾಚಾರ ನಮಗೆ ರಾಜ್ಯದಲ್ಲಿ ಕಾಣ ಸಿಗ್ತಾ ಇದೆ. ಇದೀಗ ಬಿಜೆಪಿ 18, ಜೆಡಿಎಸ್ 3 ಒಟ್ಟಾಗಿ ಸೇರಿಸಿದ್ರೆ 21. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಚ್ಚರಿಯ ವಿಚಾರ ಏನು ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರಿಗೆ ಈ ಬಾರಿ ಗೆಲುವು ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಡಿಕೆ ಸುರೇಶ್ ನಡುವೆ ಬಹಳ ಪೈಪೋಟಿ ಏರ್ಪಡುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಭಾರಿ ಪೈಪೋಟಿ ಅಂದ್ರೆ ಭಾರಿ ಮುನ್ನಡೆಯಿಂದ ಇದೀಗ ಭಾರಿ ಮತಗಳ ಅಂತರದಿಂದ ಇದೀಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ರಾಜ್ಯದ ಚಿತ್ರಣ ಏನ್ ಹೇಳ್ತಾ ಇದೆ? ಬಿಜೆಪಿಯಲ್ಲಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜೆಡಿಎಸ್ 3ರಲ್ಲಿ, ಅದರಲ್ಲಿ 1ರಲ್ಲಿ ಈಗಾಗಲೇ ಗೆದ್ದಾಗಿದೆ. ಕಾಂಗ್ರೆಸ್ ಇದೀಗ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸದ್ಯ ರಾಜ್ಯದ ಚಿತ್ರಣ ಯಾವ ರೀತಿಯಾಗಿದೆ? ನಯನ, ರಾಜ್ಯದ ಚಿತ್ರಣ ಒಟ್ಟಾರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ 25 ಸ್ಥಾನಗಳನ್ನ ಗೆದ್ದು ಬಿಜೆಪಿ ಬೀಗಿತ್ತು. ಕಾಂಗ್ರೆಸ್ 1 ಸ್ಥಾನವನ್ನ ಮತ್ತೆ ಜೆಡಿಎಸ್ 1 ಸ್ಥಾನವನ್ನ ಗೆಲ್ಲಕ್ಕೆ ಮಾತ್ರ ಸಾಧ್ಯ ಆಗಿತ್ತು. 1 ಕ್ಷೇತ್ರ ಪಕ್ಷೇತರರ ಪಾಲಾಗಿತ್ತು. ಆದ್ರೆ ಈ ಬಾರಿ ಟ್ರೆಂಡ್ ನೋಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಒಟ್ಟು 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮತ್ತು ಕಾಂಗ್ರೆಸ್ ಪಕ್ಷ 7 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಅಂದ್ರೆ ಕಾಂಗ್ರೆಸ್ಗೆ ಈ ಹಿಂದೆ ಬಂದಂತ 1 ಸ್ಥಾನ ಈ ಬಾರಿ ಅದಕ್ಕಿಂತ ಎಷ್ಟೇ ಜಾಸ್ತಿ ಬಂದ್ರು ಸಹ ಅದಕ್ಕೆ ಅದು ಪಾಸಿಟಿವ್ನೇ, ಅಂದ್ರೆ ಗೇನ್ ಆಗುತ್ತೆ. ಆದ್ರೆ ಇಲ್ಲಿ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಜೆಡಿಎಸ್ 3 ಕ್ಷೇತ್ರ ಸ್ಪರ್ಧೆ ಮಾಡಿದೆ, 3 ಕ್ಷೇತ್ರಗಳಲ್ಲಿ. ಆದ್ರೆ 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ ಅಲ್ಲಿ ಗೆಲುವನ್ನ ಸಾಧಿಸಿದೆ. ಕೋಲಾರದಲ್ಲಿ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಇನ್ನು ಉಳಿದಂತ ಮಂಡ್ಯ ಮತ್ತೆ ಹಾಸನ ಕ್ಷೇತ್ರದಲ್ಲಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಲೀಡಲ್ಲಿದ್ರೆ, ಹಾಸನದಲ್ಲಿ ಹಾವು ಎಣೆ ಆಟ ಇದೆ. ಪ್ರಜ್ವಲ್ ರೇವಣ್ಣ ಮತ್ತೆ ಶ್ರೇಯಸ್ ಅವರ ನಡುವೆ ಯಾರು ಗೆಲ್ತಾರೆ, ಒಂದ್ಸರಿ ಅವರು ಲೀಡಲ್ ಇದ್ರೆ ಒಂದ್ಸರಿ ಇವ್ರು ಲೀಡಲ್ ಇರ್ತಾರೆ. ಅಂತಿಮವಾಗಿ ಯಾರು ಲೀಡಲ್ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸರಿ ಜೆಡಿಎಸ್ ಸಹ ಲೀಡ್ ಬಂದಿದೆ, ಕೆಲವು ಸರಿ ಕಾಂಗ್ರೆಸ್ ಸಹ ಲೀಡ್ ಬಂದಿದೆ. ಈಗ ಕಾಂಗ್ರೆಸ್ ಲೀಡಲ್ ಇರೋ ಕ್ಷೇತ್ರಗಳನ್ನ ನಾವು ನೋಡಿದ್ರೆ ಬಹಳ ಕುತೂಹಲಕಾರಿಯಾಗಿದೆ ಈ ಅಂಕಿಅಂಶ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಲೀಡಲ್ ಇದೆ. ಪ್ರಿಯಾಂಕಾ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರು ಲೀಡಲ್ ಇದ್ದಾರೆ, 40,000 ಮತಗಳ ಲೀಡಲ್ ಇದ್ದಾರೆ. ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಲೀಡನ್ನ ಪಡಿತಾ ಇದ್ದಾರೆ, 8,438 ಮತಗಳ ಲೀಡಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಈ ತುಕಾರಾಂ ಅವರು 19,366 ಲೀಡಲ್ಲಿದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಸರಿಸುಮಾರು 38,000 ಮತಗಳ ಲೀಡಲ್ಲಿದ್ದಾರೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ 8,566 ಲೀಡಲ್ಲಿದ್ದಾರೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಡಾಕ್ಟರ್ ಮಹದೇವಪ್ಪ ಅವರ ಪುತ್ರ, ಸಚಿವ ಮಹದೇವಪ್ಪ ಅವರ ಪುತ್ರ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೊಡ್ಲಾಯ್ತು. ಅವರು ಸರಿಸುಮಾರು 26,000 ಮತಗಳ ಲೀಡಲ್ಲಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರದಲ್ಲಿ, ಬೆಂಗಳೂರು ಸೆಂಟ್ರಲ್ ನಲ್ಲಿ ಮನ್ಸೂರ್ ಅಲಿ ಖಾನ್ 29,000 ಮತಗಳ ಲೀಡಲ್ಲಿದ್ದಾರೆ. ಒಟ್ಟು 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡಲ್ ಇದೆ. ಆದ್ರೆ ಈ ಲೀಡ್ ತುಂಬಾ ಏನಲ್ಲ. ಕೆಲವು ಕ್ಷೇತ್ರಗಳಲ್ಲಿ 8,000, 40,000 ಗರಿಷ್ಠ ಅಂತ ಅಂದ್ರೆ ಚಿಕ್ಕೋಡಿಯಲ್ಲಿ 40,000 ಮತಗಳ ಲೀಡ್ ಏನಿದೆ ಕಾಂಗ್ರೆಸ್ ಗಳಿಸಿರೋದು ಇದೇ ಗರಿಷ್ಠ. ಇನ್ನು ಕನಿಷ್ಠ ಲೀಡ್ ಅಂತ ಅಂದ್ರೆ ರಾಯಚೂರಿನಲ್ಲಿ ಇರ್ತಕ್ಕಂಥ 8,438. ಅಂದ್ರೆ ಇನ್ನೂ ಒಂದು 4-5 ಲಕ್ಷಗಳ ಮತ ಎಣಿಕೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಆಗ್ಬೇಕಾಗಿದೆ. ಬಟ್ ಈ ಟ್ರೆಂಡ್ ಯಾವ ರೀತಿ ಮುಂದುವರಿಯುತ್ತೆ, ಹೇಗಾಗುತ್ತೆ ಅಂತ ಹೇಳಕ್ಕಾಗಲ್ಲ. ತುಂಬಾ ದೊಡ್ಡ ಮಟ್ಟದ ಲೀಡಲ್ಲಿ ಕಾಂಗ್ರೆಸ್ ಇಲ್ಲ. ಎಲ್ಲಾ ಕ್ಷೇತ್ರ ಲೀಡಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ತುಂಬಾ ಮಾರ್ಜಿನಲ್ ಲೀಡಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು, ಆ ವೇಟದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇನ್ನು ಹಾಸನದಲ್ಲಿ ಒಂದು 4,000, 2,000, 3,000 ರೇಂಜ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮುನ್ನಡೆಯನ್ನ ಕಾತ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲೂ ಸಹ ಏನಾಗುತ್ತೆ ಹೇಳಕ್ಕಾಗಲ್ಲ. ಒಂದ್ ರೀತಿ ಹಾವು ಎಣೆ ಆಟ. ಮಾರ್ಜಿನಲ್ ಆಗಿ ಇವರಿಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರ ಸೋಲ್ತಾರ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದ್ರೆ ಮಂಡ್ಯದಲ್ಲಿ ಅತಿ ಹೆಚ್ಚು ಲೀಡನ್ನ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಸರಿಸುಮಾರು 1,47,000 ಲೀಡ್. ಈ ತರದ ಲೀಡ್ ಇದ್ದಾಗ ಒಂದ್ ರೀತಿ ಪ್ರಿಡಿಕ್ಟ್ ಮಾಡ್ಬೋದು.
ಆಗತ್ತೆ, ಇನ್ನೊಂದ್ ಸ್ವಲ್ಪ ಮತ ವ್ಯತ್ಯಾಸ ಆದ್ರೂ ಸಹ ಏನೋ ಸಮಸ್ಯೆ ಆಗೋದಿಲ್ಲ, ಇನ್ನೊಂದು 4-5 ಲಕ್ಷ ವೋಟಿಂಗ್ ಅಲ್ಲಿ ಕೌಂಟಿಂಗ್ ಆಗ್ಬೇಕು ಅಂತ ಅನ್ಕೊಂಡ್ರು ಸಹ ಈ ಲೀಡ್ ಅನ್ನ ಬ್ರೇಕ್ ಮಾಡುವಂತ ಮತಗಳನ್ನ ಆಪೋಸಿಟ್ ಸ್ಟಾರ್ ಚಂದ್ರು ಎದುರಾಳಿ ಅಭ್ಯರ್ಥಿ ಪಡಿತಾರೆ ಅಂತ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಈ ಕುಮಾರಸ್ವಾಮಿ ಅವರು ಗೆಲುವಿನ ಹತ್ತತ್ರ ಹೋಗ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಏನಾಗುತ್ತೆ ನೋಡೋಣ ಅಂಕಿಅಂಶನ. ಆದ್ರೆ ಗೆಲುವಿನ ಮಾರ್ಜಿನ್ ಅಂದ್ರೆ ಇವರ ಅಂತರ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನ ಕೋಲಾರದಲ್ಲಂತೂ ಬಹುತೇಕ ಈಗ ಫಲಿತಾಂಶ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ. ಮಲ್ಲೇಶ್ ಬಾಬು ಅವರು ಈಗ ಮುನ್ನಡೆಯನ್ನ ಸಾಧಿಸಿದ್ದು, ಅವರು ಈಗ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಮತ ಎಣಿಕೆ ಸಹ ಮುಗಿಯುವ ಹಂತದಲ್ಲಿದೆ, ಇನ್ನೇನು ಅಧಿಕೃತ ಘೋಷಣೆ ಬಾಕಿ ಇದೆ. ಇನ್ನ ಬಿಜೆಪಿಗೆ ಅಲ್ಲಿ ಇರ್ತಕ್ಕಂಥ 18 ಸ್ಥಾನಗಳಲ್ಲಿ ಒಂದು ಪಾಸಿಟಿವ್ ಅಂತ ಅಂದ್ರೆ ಈ ಹಿಂದೆ ಕಳೆದುಕೊಂಡಿದ್ದಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದೆ. ಇನ್ನುಳಿದ ಎಲ್ಲಾ ಕ್ಷೇತ್ರಗಳು ಸಹ ಈ ಹಿಂದೆ 2019ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಗೆದ್ದಂತ ಕ್ಷೇತ್ರಗಳೇ. ಆದ್ರೆ 2019ರಲ್ಲಿ ಸೋತಂತ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಅಲ್ಲಿ ಮಂಜುನಾಥ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಲೀಡಲ್ಲಿದ್ದಾರೆ. ಇನ್ನುಳಿದಂತ ಎಲ್ಲಾ ಕ್ಷೇತ್ರಗಳಲ್ಲಿ ಹಿಂದೆ ಗೆದ್ದಂತ ಕ್ಷೇತ್ರಗಳೇ. ಆದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ, ಇನ್ನು ಕೆಲವು ಕಡೆ ಹಳೆಯ ಅಭ್ಯರ್ಥಿಗಳಿಗೆ ಮಣೆ ಹಾಕಿದೆ. ಇನ್ನ ಬೆಳಗಾಮಲ್ಲಿ ಜಗದೀಶ್ ಶೆಟ್ಟರ್, ಬಾಗಲಕೋಟೆಯಲ್ಲಿ ಗದ್ದಿಗೌಡರು, ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ, ಗುಲ್ಬರ್ಗದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿವಮೊಗ್ಗದಲ್ಲಿ ರಾಘವೇಂದ್ರ, ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೋಟ, ಚಿತ್ರದುರ್ಗದಲ್ಲಿ ಗೋವಿಂದ, ತುಮಕೂರಲ್ಲಿ ಸೋಮಣ್ಣ, ಮೈಸೂರಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್, ಬೆಂಗಳೂರು ನಾರ್ತ್ ನಲ್ಲಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ಸೌತ್ ನಲ್ಲಿ ತೇಜಸ್ವಿ ಸೂರ್ಯ, ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್. ಎಷ್ಟು ಜನ ಲೀಡಲ್ಲಿದ್ದಾರೆ. ಇವರ ಲೀಡಲ್ಲೂ ಸಹ ಬಾಗಲಕೋಟೆ ಏನಿದೆ, ಬಾಗಲಕೋಟೆಯಲ್ಲಿ ಪಡೆದಿರ್ತಕ್ಕಂಥ ಲೀಡ್ ಈಗ ಇದುವರೆಗಿನ ಲೀಡ್ 9,000 ಮಾತ್ರ. ಇನ್ನ ಕೊಪ್ಪಳದಲ್ಲಿ ಇರುವಂತ ಲೀಡ್ ಕೇವಲ 2,000. ಅದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲಾ ಕ್ಷೇತ್ರಗಳಲ್ಲೂ 2 ಅಂಕಿ ಲೀಡ್ ಅನ್ನ ಪಡೆದಿದೆ. 2 ಅಂಕಿಗಿಂತ ಜಾಸ್ತಿ. ಇನ್ನು 9,000 ಬಾಗಲಕೋಟೆನಲ್ಲಿ, ಗುಲ್ಬರ್ಗದಲ್ಲಿ 8,000 ಮತ್ತೆ ಕೊಪ್ಪಳದಲ್ಲಿ 2,000. ಇನ್ನು ಉಳಿದ ಈ ಕ್ಷೇತ್ರಗಳಲ್ಲಿ ಮಾತ್ರ 10,000ಕ್ಕಿಂತ ಕಡಿಮೆ ಲೀಡ್ ಇದೆ. ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಜಾಸ್ತಿನೇ ಲೀಡ್ ಇದೆ, 1,000 ಇದೆ. ಉತ್ತರ ಕನ್ನಡದಲ್ಲಿ 1,40,000 ಲೀಡ್ ಇದೆ. ಇನ್ನು ಶಿವಮೊಗ್ಗದಲ್ಲೂ ಸಹ ಅತಿ ಹೆಚ್ಚು ಲೀಡ್ ಇದೆ. ಹಾಗಾಗಿ ಈ 3 ಕ್ಷೇತ್ರಗಳೇನಿದೆ, ಬಾಗಲಕೋಟೆ, ಗುಲ್ಬರ್ಗ ಮತ್ತೆ ಕೊಪ್ಪಳ, ಇಲ್ಲಿ ಮುಂದಿನ ಹಂತದ ಮತ ಎಣಿಕೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಕಲಬುರಗಿನಲ್ಲಿ ಉಮೇಶ್ ಜಾಧವ್, ಅದು ಖರ್ಗೆ ಅವರ ಕ್ಷೇತ್ರ. ಖರ್ಗೆ ಅವರು ಈ ಹಿಂದೆ ಸೋತಂತ ಕ್ಷೇತ್ರ, ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಅಲ್ಲಿ ಕೇವಲ 8,000 ಲೀಡ್ ಬಿಜೆಪಿ ಗಳಿಸಿರೋದು. ಹಾಗಾಗಿ ಒಂದು 3-4 ಕ್ಷೇತ್ರಗಳಲ್ಲಿ ತುಂಬಾ ಟೈಟ್ ಫೈಟ್ ಇದೆ ಬಿಜೆಪಿಗೆ ಅಂತಾನೆ ಹೇಳ್ಬೋದು. ಆ 3-4 ಕ್ಷೇತ್ರಗಳಲ್ಲಿ ಈ ಮುಂದಿನ ಹಂತದ ಮತಗಳ ಎಣಿಕೆ ನಂತರ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ನಯನ. ಓಕೆ, ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಷ್ಟು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ? ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಭವಿಷ್ಯ ಏನಾಗಲಿದೆ? ನಯನ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ ಮಂಜುನಾಥ್ ಅವರು 98,000 ಮತಗಳ ಲೀಡ್ ಅನ್ನ ಪಡೆದುಕೊಂಡಿದ್ದಾರೆ. 98,000 ಲೀಡ್ ಅಂದ್ರೆ ಈಗ ಅವ್ರು ಪಡೆದಿರ್ತಕ್ಕಂಥ ಮತಗಳೇ ಸರಿಸುಮಾರು 4 ಲಕ್ಷ, ಅಂದ್ರೆ 3,85,000 ಮತಗಳು. ಡಿ ಕೆ ಸುರೇಶ್ 2,80,000 ಮತಗಳನ್ನ 86,000 ಮತಗಳನ್ನ ಪಡೆದಿದ್ದಾರೆ. ಹೆಚ್ಚು ಕಡಿಮೆ ಇವರು ಮಧ್ಯದ ಲೀಡ್ ಏನಿದೆ 1 ಲಕ್ಷ ಇದೆ. 1 ಲಕ್ಷ. ಆದ್ರೆ ಇಲ್ಲಿ ಮತ ಎಣಿಕೆ ಆಗಿರೋದು 6,82,000. ಸರಿಸುಮಾರು ಇನ್ನೊಂದು 4-5 ಲಕ್ಷ ಮತಗಳ ಎಣಿಕೆ ಆಗ್ಬೇಕಾಗಿದೆ ಇಲ್ಲಿ. ಆದ್ರೆ ಈಗ ಮತಗಳ ಅಂತರ 1 ಲಕ್ಷ ಇರೋದ್ರಿಂದ ಡಿ ಕೆ ಸುರೇಶ್ ಅವರು ಈಗ ಎಣಿಕೆ ಆಗಿರ್ಬೇಕಾಗಿರ್ತಕ್ಕಂಥ ಒಂದು 4-5 ಲಕ್ಷ ಮತಗಳಲ್ಲಿ ಈ ಲೀಡ್ ಅನ್ನ ಬ್ರೇಕ್ ಮಾಡುವಷ್ಟು ಮತಗಳನ್ನ ಪಡೆದುಕೊಂಡು ಮುನ್ನಡೆಯನ್ನ ಪಡೀತಾರ ಅನ್ನೋದು ತುಂಬಾ ಕುತೂಹಲದ ವಿಷಯ. ಆದ್ರೆ ಕಷ್ಟ ಸಾಧ್ಯ ಅಂತ ಕಾಣ್ತಾ ಇದೆ. ಇನ್ನ ಮತ ಎಣಿಕೆ ಆಗ್ಬೇಕಾದ್ರೂ ಸಹ ಕಡಿಮೆನೆ. ಈಗ ಆಗಿರತಕ್ಕಂಥ ಮತಗಳಲ್ಲಿ 56% ಮತಗಳನ್ನ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ ಏನಾಗುತ್ತೆ ನೋಡ್ಬೇಕಾಗಿದೆ. ಆದ್ರೆ ಅಂತರ ಜಾಸ್ತಿ ಆಗ್ತಾ ಇರೋದ್ರಿಂದ, ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಅವರ ನಡುವಿನ ಮತಗಳ ಅಂತರ ಜಾಸ್ತಿ ಆಗ್ತಾ ಇರೋದ್ರಿಂದ ಮಂಜುನಾಥ್ ಅವರು ಗೆಲುವಿನ ಹತ್ತಿರ ಹೋಗ್ತಾ ಇದಾರ ಅಂತಾನೆ ಭಾವಿಸ್ಬೇಕಾಗತ್ತೆ. ಇನ್ನು ಉಳಿದ ಒಂದು 3-4 ಲಕ್ಷ ಮತಗಳಲ್ಲಿ ಎಷ್ಟು ಮತಗಳು ಅವರು ಪಡಿಬಹುದು ಅನ್ನೋದ್ರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ. ಆದ್ರೆ ಹೆಚ್ಚು ಮತಗಳು ಈಗ ಮಂಜುನಾಥ್ ಅವರ ಪಾಲಿಗೆ ಬಂದಿರೋದ್ರಿಂದ ಬಿಜೆಪಿ ಗೆಲುವಿನ ನಗೆಯನ್ನ ಬೀರುತ್ತಾ ಅದನ್ನ ಕಾದು ನೋಡ್ಬೇಕಾಗಿದೆ. ಬಹುಶಃ ಆ ಸಾಧ್ಯತೆ ಹೆಚ್ಚು ಅಂತ ಅನಿಸ್ತಾ ಇದೆ.
ಇನ್ನೂ ಮತಗಳು ಎಣಿಕೆ ಆಗ್ಬೇಕಾಗಿದೆ ನಯನ. ಓಕೆ, ಹೊನ್ನಾಳಿ ಚಂದ್ರಶೇಖರ್ ಅವರೇ, ನೀವು ಲೈನ್ ನಲ್ಲಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ನಾವು. ಇದೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸದ್ಯದ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ